Hi students, good morning all of you. Welcome to the today's class. So students, this is our social class. In this class, one special thing is there. Do you guess? No. Anybody? Any guesses is there? No. And you don't think extraordinary. So extraordinary special is not that, it's common. I'm coming with new lesson now. So this is the today's special. Okay, today's special is I'm coming with new lesson, and today I will start the new chapter, the coastal plains and islands. Okay, this is the today's class special. Okay, good. Our fourth chapter, the coastal plains and islands. Okay, students, do you know the coastal plains and islands? Do you know the coastal plains and islands? Okay, you knew the plains. You knew the plains. Just we talk something about the coastal. Coastal. What is coastal? Do you know the coastal regions? ನಿಮಗೆ ಗೊತ್ತಾ ಕೋಸ್ಟಲ್ ರೀಜನ್ಸ್ ಅಂದ್ರೆ ಏನು? ಕೋಸ್ಟಲ್ ರೀಜನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ. ಕೋಸ್ಟಲ್ ರೀಜನ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ, ಬಟ್ ಸಡನ್ ಆಗಿ ಹೇಳಿದ್ರೆ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಅಲ್ವಾ? ಸೊ ಕೋಸ್ಟಲ್ ರೀಜನ್ಸ್ ಅಂದ್ರೆ ಏನು? ಕರಾವಳಿ ತೀರ ಪ್ರದೇಶಗಳು ಅಂತ. ಕರಾವಳಿ ತೀರ ಪ್ರದೇಶಗಳು. ನೀವೆಲ್ಲ ಬೀಚ್ ಸೈಡ್ ಎಲ್ಲ ಹೋಗಿದ್ದೀರ, ಸಮುದ್ರ ತೀರಗಳಿಗೆಲ್ಲ ಹೋಗಿದ್ದೀರಾ ಅಲ್ವಾ? ನೀವು ಟ್ರಿಪ್ ಎಲ್ಲ ಹೋದಾಗ ಮಕ್ಕಳು ಹೋಗಿದ್ದೇ ಇರ್ತೀರ ಅಲ್ವಾ? ಇದಂತೂ ಕನ್ಫರ್ಮ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಅಂದರೆ ಹತ್ರ ಅಂದರೆ ಗೋಕರ್ಣ, ಮುರುಡೇಶ್ವರ, ಆಮೇಲೆ ಮತ್ತೆ ಯಾವುದು ಇದೆಯಪ್ಪ, ಗೋಕರ್ಣಕ್ಕಂತೂ ಹೋಗಿರ್ತೀರ, ಮುರುಡೇಶ್ವರಕ್ಕಂತೂ ಆಲ್ಮೋಸ್ಟ್ ಆಲ್ ಹೋಗಿರ್ತೀರ ಅಲ್ವಾ? ಆಮೇಲೆ ಮಲ್ಪೆ ಬೀಚು ಅಲ್ವಾ, ಆಮೇಲೆ ಮಂಗಳೂರು ಬೀಚು, ಇಲ್ಲೆಲ್ಲ ಹೋಗಿರ್ತೀರಲ್ವಾ ಮಕ್ಕಳ? ಸೊ ಇದನ್ನೆಲ್ಲ ನಾವು ಏನಂತೀವಿ? ಕೋಸ್ಟಲ್ ರೀಜನ್ಸ್ ಅಂತ ಕರಿತೀವಿ. ಅಂದರೆ ಸಮುದ್ರ ಇರ್ತಕ್ಕಂಥ ಒಂದು ಪ್ಲೇಸಸ್ ಅನ್ನು ನಾವು ಏನಂತ ಕರಿತೀವಿ? ಕೋಸ್ಟಲ್ ರೀಜನ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಕೋಸ್ಟಲ್ ರೀಜನ್ಸ್ ಅಂತ ಕರಿತೀವಿ. ಇವಾಗ ಗೊತ್ತಾಯ್ತಾ? ಕೋಸ್ಟಲ್ಸ್ ಅಂದ್ರೆ, ಕೋಸ್ಟಲ್ ಅಂದ್ರೆ ಕರಾವಳಿ, ಸಮುದ್ರ ಇರ್ತಕ್ಕಂಥ ಒಂದು ಪ್ಲೇಸಸ್ ಅನ್ನ ನಾವು ಕೋಸ್ಟಲ್ ಏರಿಯಾಸ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಇಲ್ಲಿ ಏನಿದೆ? ದಿ ಕೋಸ್ಟಲ್ ಪ್ಲೈನ್ಸ್. ಕೋಸ್ಟಲ್ ಪ್ಲೈನ್ಸ್ ಅಂತ ಇದೆ. ಕೋಸ್ಟಲ್ ಪ್ಲೈನ್ಸ್ ಅಂದ್ರೆ ಕರಾವಳಿ ಪ್ರದೇಶ, ಕರಾವಳಿಯ ಒಂದು ಬಯಲು ಪ್ರದೇಶ. ಸಮುದ್ರಗಳಿರ್ತಕ್ಕಂಥ ಒಂದು ಹತ್ತಿರ ಸಮುದ್ರ ಇರ್ತಕ್ಕಂಥ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಬಯಲು ಪ್ರದೇಶ, ಕರಾವಳಿಯ ಬಯಲು ಅಂತಾನು ಕರಿಬಹುದು. ಸಮುದ್ರ ಇರುತ್ತಲ್ವಾ, ಸಮುದ್ರದ ಹತ್ರ ಎಲ್ಲ ಇರುತ್ತಲ್ವಾ ಒಂದು ಪ್ಲೇಸಸ್, ಅದನ್ನ ನಾವು ಹೇಳ್ತೀವಿ ಕೋಸ್ಟಲ್ ಪ್ಲೈನ್ಸ್ ಅಂತ ಕರಿತೀವಿ. ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಲ್ವಾ? ನೀವು ಟಫ್ ಮಾಡ್ಕೋಬಾರ್ದು, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಕೋಸ್ಟಲ್ ಪ್ಲೈನ್ಸ್. ಕೋಸ್ಟಲ್ ಪ್ಲೈನ್ಸ್ ಅಂದ್ರೆ ಏನು? ಕೋಸ್ಟಲ್ ಪ್ಲೈನ್ಸ್ ಅಂದ್ರೆ ಸಮುದ್ರ ಇರ್ತಕ್ಕಂಥ ಸಮುದ್ರ ತೀರ ಪ್ರದೇಶಗಳೆಲ್ಲ, ಸಮುದ್ರ ಬಯಲು ಪ್ರದೇಶಗಳನ್ನ ನಾವು ಏನಂತೀವಿ? ಕೋಸ್ಟಲ್ ಪ್ಲೈನ್ಸ್ ಅಂತ ಕರಿತೀವಿ. ಸಮುದ್ರ ಸುತ್ತಮುತ್ತ ಇರ್ಬೋದು, ಆಸ್ಪಾಸನ್ನೆಲ್ಲ ಇರ್ತಕ್ಕಂಥ ಒಂದು ಪ್ಲೇಸಸ್ ಅನ್ನ ನಾವು ಏನಂತ ಕರಿತೀವಿ? ಕೋಸ್ಟಲ್ ಪ್ಲೈನ್ಸ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್, ಇವಾಗ ಫಸ್ಟ್ ನಾವು ಐಸ್ಲ್ಯಾಂಡ್ಸ್. ಐಸ್ಲ್ಯಾಂಡ್ಸ್ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ಲ, ದ್ವೀಪಗಳು. ಸೊ ಈ ಐಸ್ಲ್ಯಾಂಡ್ಸ್ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಐಸ್ಲ್ಯಾಂಡ್ಸ್ ಬಗ್ಗೆ ನಾವು ನೆಕ್ಸ್ಟ್ ಈ ಲೆಸನ್ ಅಲ್ಲಿ ಮುಂದೆ ಹೋದಾಗೆ ನಾವು ಐಸ್ಲ್ಯಾಂಡ್ಸ್ ಬಗ್ಗೆನೂ ತಿಳ್ಕೊಳ್ತೀವಿ. ಐಸ್ಲ್ಯಾಂಡ್ಸ್ ಅಂದ್ರೆ ಇನ್ನೇನು? ದ್ವೀಪಗಳು ಮಕ್ಕಳ. ಸೊ the coastal plains and islands. coastal plains and islands ಇವಾಗ ಗೊತ್ತಾಯ್ತಲ್ವಾ? coastal plains ಅಂದ್ರೆ coastal ಅಂದ್ರೆ, coastal plains ಅಂದ್ರೆ ಕರಾವಳಿ ಬಯಲು ಪ್ರದೇಶ. ಕರಾವಳಿ ಬಯಲು ಪ್ರದೇಶವನ್ನ ನಾವು ಇಂಗ್ಲಿಷ್ ಅಲ್ಲಿ coastal plains ಅಂತ ಹೇಳಿ ಕರಿತೀವಿ. ಸೊ ಗೊತ್ತಾಯ್ತಲ್ವಾ ಮಕ್ಕಳ? ಸೊ ನಾವೀಗ ಈ ಕೋಸ್ಟಲ್ ಪ್ಲೈನ್ಸ್ ಲೆಸನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ನೀವೆಲ್ಲ ಹೋಗಿದ್ದೀರಾ ಅಲ್ವಾ? ಗೋಕರ್ಣ, ಮುರುಡೇಶ್ವರ, ಮಲ್ಪೆ, ಮಂಗಳೂರು ಬೀಚು, ಈ ಥರ ತುಂಬ ಬೇರೆ ಬೇರೆ ಬೀಚ್ಗಳನ್ನೆಲ್ಲ ನೀವು ನೋಡಿರೋ. ಬೇರೆ ಸ್ಟೇಟಲ್ಲಿ ಕೂಡ ಹೋದಾಗೆಲ್ಲ ಅಲ್ಲಿರ್ತಕ್ಕಂಥ ಬೀಚ್ಗಳನ್ನು ನೀವು ನೋಡಿರ್ಬೋದು. ಕೇರಳ ಅಲ್ಲೆಲ್ಲ ಹೋದಾಗೆಲ್ಲ ನೋಡಿರ್ತೀರ, ಟ್ರಿಪ್ ಹೋಗಿರೋರಿಗೆ ಗೊತ್ತಿರುತ್ತೆ. ಓಕೆನಾ?
ಸೊ ಮೋಸ್ಟ್ ಆಫ್ ಆಲ್ಸೋ ನೀವು ಯಾವುದು ಮುರುಡೇಶ್ವರಕ್ಕಂತೂ ಹೋಗಿದ್ದೇ ಇರ್ತೀರ, ಅಲ್ಲಿದೆ ಅಲ್ವಾ ಸಮುದ್ರ, ನೋಡಿದ್ದೀರಲ್ವಾ. ಸೊ ಕೋಸ್ಟಲ್ ಅಂದ ತಕ್ಷಣ ನೀವು ಒಂದು ಸ್ವಲ್ಪ ಸಮುದ್ರವನ್ನು ನೋಡಿದರೆ ನಿಮ್ಮ ಮೈಂಡಲ್ಲಿ ಬರುತ್ತೆ. ಅಟ್ಲೀಸ್ಟ್ ನಾವು ನಿಜವಾಗ್ಲೂ ನಾವು ಹೋಗದೇ ಇದ್ರೂ ಕೂಡ ನಾವು ಸಿನಿಮಾಗಳಲ್ಲೆಲ್ಲ ನೋಡಿದ್ದೀವಿ ಅಲ್ವಾ, ಫಿಲಮ್ಸಲ್ಲೆಲ್ಲ ನೋಡಿದ್ದೀರ ಅಲ್ವಾ ನೀವು ಈ ಸಮುದ್ರಗಳನ್ನು. ಸೊ ಆ ಒಂದು ಏನು ಲೊಕೇಶನ್ಸ್ ಇದೆನೋ ಆ ಒಂದು ಏರಿಯಾಗಳ ಎಲ್ಲೆಲ್ಲಿ ಸಮುದ್ರ ಇದೆನೋ ಈ ಸಮುದ್ರ ಇರ್ತಕ್ಕಂಥ ಎಲ್ಲ ಪ್ಲೇಸಸನ್ನು ನಾವು ಕೋಸ್ಟಲ್ಸ್ ಅಂತ, ಕೋಸ್ಟಲ್ ಏರಿಯಾಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾರಾದರೂ ಟ್ರಿಪ್ ಹೋದವ್ರನ್ನ ಕೇಳಿ, ನೀವು ಯಾವುದಾದ್ರು ಸ್ಕೂಲ್ಗಳಲ್ಲಿ ಟ್ರಿಪ್ ಹೋದಾಗ ಎಲ್ಲಿ ಹೋಗ್ತಿದ್ದೀರಾ ಟ್ರಿಪ್ಪು ಅಂತ ಕೇಳಿದ್ರೆ ಏನು ಹೇಳ್ತಾರೆ, ನಾವು ಈ ಕೋಸ್ಟಲ್ ಏರಿಯಾಸ್ ಕಡೆ ಹೋಗ್ತಿದ್ದೀವಿ, ಕೋಸ್ಟಲ್ ರೀಜನ್ಸ್ ಕಡೆ ಹೋಗ್ತಿದ್ದೀವಿ ಅಂತ ಹೇಳ್ತಾರೆ ಅಲ್ವಾ. ಸೊ ಕೋಸ್ಟಲ್ ರೀಜನ್ಸ್ ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹಾಗಂದ್ರೆ ಏನು, ಕೆಲವೊಬ್ರಿಗೆ ಕೋಸ್ಟಲ್ ಏರಿಯಾಸ್ ಅಂದರೆ ಸಡನ್ ಆಗಿ ಅಂದ ತಕ್ಷಣ ಗೊತ್ತಾಗೋದಿಲ್ಲ. ಸೊ ಕೋಸ್ಟಲ್ ಏರಿಯಾಸ್ ಅಂದರೆ ಈ ಸಮುದ್ರಗಳಲ್ಲಿ ಇರ್ತಕ್ಕಂಥ ಬೀಚ್ ಸೈಡ್ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನೇ ನಾವು ಕೋಸ್ಟಲ್ ಏರಿಯಾಸ್ ಅಂತ ಹೇಳ್ತಾರೆ ಮಕ್ಕಳ. ಸೊ ಕರಾವಳಿ ಬಯಲು ಪ್ರದೇಶ ಅಂತ ಹೇಳ್ಬಿಟ್ಟು ಕೋಸ್ಟಲ್ ಪ್ಲೈನ್ಸ್ ಅಂದರೆ. ಸೊ ನಾವೀಗ ಈ ಲೆಸನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ, ಕೋಸ್ಟಲ್ ಪ್ಲೈನ್ಸನ್ನು ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಮಕ್ಕಳ. ಯಾಕೆಂದರೆ ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದರೆ ನಾನು ಎಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ನಾನು ಹೇಳೋ ವರ್ಡ್ಸ್ಗಳು ನಿಮಗೆ ನಿಮ್ಮ ಒಂದು ಮನಸ್ಸಿಗೆ ಮುಟ್ಟುತ್ತೆ ಅನ್ನೋ ಒಂದು ಅಭಿಪ್ರಾಯ ಅಷ್ಟೇ. ಎಲ್ಲರೂ ಕೂಡ ಪೇಜ್ ನಂಬರ್ 217 ಅಂದರೆ 217ನೇ ಪೇಜನ್ನು ಓಪನ್ ಮಾಡಿ. 217ನೇ ಪೇಜು ಇದೆ ಅಲ್ವಾ. ಸೊ ಈ ಲೆಸನ್ನು 217ನೇ ಪೇಜನ್ನು ಓಪನ್ ಮಾಡಿ. ಎಲ್ಲರೂ ಓಪನ್ ಮಾಡಿದ್ರಿ ಅಲ್ವಾ. ಸೊ ದ ಕೋಸ್ಟಲ್ ಪ್ಲೈನ್ಸ್ ಆ್ಯಂಡ್ ಐಸ್ಲ್ಯಾಂಡ್ಸ್, ಕೋಸ್ಟಲ್ ಪ್ಲೈನ್ಸ್ ಆ್ಯಂಡ್ ಐಸ್ಲ್ಯಾಂಡ್ಸು. ಸೊ ಇದರೊಳಗೆ ನೀವು ಪೇಜ್ ನಂಬರ್ 217 ಓಪನ್ ಮಾಡಿ. ಓಪನ್ ಮಾಡಿದ್ರಿ ಅಲ್ವಾ. ಸ್ಟಾರ್ಟ್ ಮಾಡೋಣ ಲೆಸನ್ನು. ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ತಾನೇ. ಸ್ಟಾರ್ಟ್ ಮಾಡ್ತಿದ್ದೀನಿ. ದ ಸೆಂಟ್ರಲ್ ಆ್ಯಂಡ್ ಸೌತ್ರನ್ ಪಾರ್ಟ್ಸ್ ಆಫ್ ಇಂಡಿಯಾ ಆರ್ ಸರೌಂಡೆಡ್ ಆನ್ 3 sides by seas. ನೋಡಿ, ದ ಸೆಂಟ್ರಲ್ ಆ್ಯಂಡ್ ಸೌತ್ರನ್ ಪಾರ್ಟ್ಸ್ ಅಂದರೆ ಭಾರತದ ಒಂದು ಮಧ್ಯಭಾಗ ಮತ್ತು ದಕ್ಷಿಣ ಭಾಗಗಳನ್ನು, ಈ ದಕ್ಷಿಣ ಭಾಗವನ್ನು ಆರ್ ಸರೌಂಡೆಡ್ ಆನ್ ದಿ 3 sides by seas. ಅಂದರೆ ಭಾರತವನ್ನು ಮಧ್ಯಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಮತ್ತು ಏನು ಅದರ ಒಂದು ಸುತ್ತ ಏನಿದೆ 3 ಕಡೆಗಳಲ್ಲೂ ಕೂಡ ಸಮುದ್ರದ ನೀರು ಸುತ್ತುವರೆದಿದೆ. ದೇರ್ ಈಸ್ ದಿ ಅರೇಬಿಯನ್ ಸಿ ಆನ್ ದಿ ವೆಸ್ಟ್, ದ ಬೇ ಆಫ್ ಬೆಂಗಾಲ್ ಆನ್ ದಿ ಈಸ್ಟ್. ದ ಅರೇಬಿಯನ್ ಸಿ ಆನ್ ದಿ ವೆಸ್ಟ್ ಅಂದರೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪಶ್ಚಿಮದಲ್ಲಿ ಬೇ ಆಫ್ ಬೆಂಗಾಲ್, ಪೂರ್ವದಲ್ಲಿ ಬೇ ಆಫ್ ಬೆಂಗಾಲ್, ಆ್ಯಂಡ್ ದ ಇಂಡಿಯನ್ ಓಷನ್ ಆನ್ ದಿ ಸೌತ್. ಏನು ನೋಡಿ, ಈ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬೇ ಆಫ್ ಬೆಂಗಾಲ್, ಅದೇ ರೀತಿ ಹಿಂದೂ ಸಮುದ್ರ ಅಂದರೆ ಭಾರತೀಯ ಸಮುದ್ರ ಅಂತಲೂ ಕರಿತೀವಿ, ಹಿಂದೂ ಮಹಾಸಾಗರ ದಕ್ಷಿಣ ಭಾಗದಲ್ಲಿ. ಸೊ ಸಚ್ ಎ ಮಾಸ್ ಆಫ್ ಲ್ಯಾಂಡ್ which is surrounded on 3 sides by water is called a peninsula. ನೋಡಿ, ಅದೇ ರೀತಿ ಇಂಡಿಯನ್ ಓಷನ್ ಅಲ್ವಾ, ದಕ್ಷಿಣ ಭಾಗದಲ್ಲಿ ಇಂಡಿಯನ್ ಓಷನ್. ಸೊ such a mass of land which is surrounded on the 3 sides by water ಅಂದರೆ ಈ ರೀತಿ 3 ಭಾಗಗಳಲ್ಲಿ ಸುತ್ತಲೂ 3 ಭಾಗದಲ್ಲಿ ನೀರಿನಿಂದ ಅದು ಸುತ್ತುವರೆದಿರೋದ್ರಿಂದ ಇಂಥ ಈ ರೀತಿ ಸುತ್ತುವರೆದಿರ್ತಕ್ಕಂಥ ಬೃಹತ್ ಭೂಮಿಯನ್ನ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಸೊ ನೋಡಿ ಮಕ್ಕಳ, ನೀವು ಇಂಡಿಯಾ ಮ್ಯಾಪನ್ನು ನೋಡಿದ್ದೀರಾ ಅಲ್ವಾ. ಸೊ ಇಂಡಿಯಾ ಮ್ಯಾಪನ್ನು ನೋಡಿದ್ದೀರಾ. ನಾನು ಬಾಟಮ್ ಆಫ್ ದಿ ಮ್ಯಾಪನ್ನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಬಾಟಮ್ ಆಫ್ ದಿ ನಮ್ಮ ಮ್ಯಾಪ್ ಅಂದರೆ ಕೆಳಭಾಗವನ್ನು ನಾನಿಲ್ಲಿ ಡ್ರಾ ಮಾಡಿದ್ದೀನಿ ಅಲ್ವಾ. ಸೊ ನಾನು ಈ ಕೆಳಭಾಗವನ್ನು ನಾನು ಡ್ರಾ ಮಾಡಿದ್ದೀನಿ. ಸೊ ಮಕ್ಕಳ ಇಲ್ಲಿ ನೋಡಿ, ಈಗ ಅರೇಬಿಯನ್ ಸಿ, ಓಕೆ, ಈ ಕಡೆ ಅರೇಬಿಯನ್ ಸಿ, ಅರೇಬಿಯನ್ ಸಿ. ಈ ಸೈಡು
ಯಾವುದು? ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್. ಕೆಳಗಡೆ ಇಂಡಿಯನ್ ಓಷನ್ ಅಲ್ವಾ? ಇಂಡಿಯನ್ ಓಷನ್. ಇಂಡಿಯನ್ ಓಷನ್. ಇದಿಷ್ಟು ಕೂಡ ಏನು? ಇದೆಲ್ಲನೂ ಕೂಡ ಯಾವ್ದ್ರಿಂದ ಕವರ್ ಆಗಿದೆ? ವಾಟರ್ ಅಲ್ವಾ? ಸಮುದ್ರದ ನೀರಿನಿಂದ ಏನಾಗಿದೆ? ಇದೆಲ್ಲನೂ ಕೂಡ ಏನಾಗಿದೆ? ಸಮುದ್ರದ ನೀರಿನಿಂದ ಸುತ್ತುವರೆದಿದೆ. ಓಕೆ, ಸುತ್ತ ನೀರಿದೆ. ಓಕೆ, ಗೊತ್ತಾಯ್ತಲ್ವ ಮಕ್ಕಳ ನಿಮ್ಗೆ? ಈಗ ನೋಡಿ, ಇದು ನಮ್ಮ ದೇಶ ಭಾರತ. ಗೊತ್ತಾಯ್ತಲ್ವ ಮಕ್ಕಳ? ಸೊ ಇಲ್ಲಿ ಏನಿದೆ? ಅರೇಬಿಯನ್ ಸಿ ಅಂದ್ರೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಈ ಪೂರ್ವದಲ್ಲಿ ಬೇ ಆಫ್ ಬೆಂಗಾಲ್, ಅದೇ ರೀತಿ ದಕ್ಷಿಣದಲ್ಲಿ ಇಂಡಿಯನ್ ಓಷನ್ ಅಲ್ವಾ? ಸೊ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಸಮುದ್ರ, ಹಿಂದೂ ಮಹಾಸಾಗರ, ಈ ಮೂರು ಮಹಾಸಾಗರಗಳ ನೀರಿನಿಂದ ಸುತ್ತುವರೆದಿದೆ. ಈ ರೀತಿ ಸುತ್ತುವರೆದಿರ್ತಕ್ಕಂಥ ಭೂಮಿಯನ್ನ ನಾವು ಏನಂತ ಕರಿತೀವಿ? ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ನಿಮ್ಗೆ ಗೊತ್ತಾಯ್ತಲ್ವಾ? ಸೊ ನೋಡಿ ಮಕ್ಕಳ, ಅಂದ್ರೆ ಭಾರತದ ಮಧ್ಯಭಾಗ, ಭಾರತದ ಮಧ್ಯ ಮತ್ತು ದಕ್ಷಿಣ ಭಾಗಗಳನ್ನ ಸಮುದ್ರಗಳಿಂದ 3 ಕಡೆಗಳಲ್ಲಿ ಸುತ್ತುವರೆದಿದೆ. ಭಾರತದ ಮಧ್ಯಭಾಗವನ್ನ ಮತ್ತು ದಕ್ಷಿಣ ಭಾಗಗಳನ್ನ, ಒಟ್ಟು 3, ನಮ್ಮ ದೇಶದ ಈ 3 ಭಾಗಗಳನ್ನ ಕೂಡ ಸಮುದ್ರಗಳಿಂದ, ಸಮುದ್ರದ ನೀರಿನಿಂದ ಸುತ್ತುವರೆದಿದೆ. ಇಲ್ಲಿ ನೋಡಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬೇ ಆಫ್ ಬೆಂಗಾಲ್, ಇಂಡಿಯನ್, ಈ ದಕ್ಷಿಣ ಭಾಗದಲ್ಲಿ ಇಂಡಿಯನ್ ಓಷನ್ ಅಂದ್ರೆ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಸಮುದ್ರ ಮತ್ತೆ ಹಿಂದೂ ಮಹಾಸಾಗರ. ಸೊ ಈ 3 ಸಮುದ್ರಗಳಿಂದ ಏನಾಗಿದೆ? ಈ 3 ಮಹಾಸಾಗರಗಳ ನೀರಿನಿಂದ ನಮ್ಮ ಈ ಮಧ್ಯ ಭಾರತ ಮತ್ತೆ ದಕ್ಷಿಣ ಭಾಗಗಳು ಸುತ್ತುವರೆದಿದೆ. ಸೊ ಅದಕ್ಕೋಸ್ಕರ ನಾವು ಈ ಒಂದು ಲ್ಯಾಂಡ್ ಅನ್ನ, ಈ ಸಮುದ್ರಗಳ ನೀರಿನಿಂದ ಕವರ್ಡ್ ಆಗಿರ್ತಕ್ಕಂಥ ಈ ಒಂದು ಲ್ಯಾಂಡ್ ಅನ್ನ ನಾವೇನಂತ ಕರಿತೀವಿ? ಪೆನಿನ್ಸುಲರ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಮಕ್ಕಳ? ಪೆನಿನ್ಸುಲರ್. ಈ ಕಡೆ ಬರೀತೀವಿ ನೋಡಿ, ಪೆನಿನ್ಸುಲರ್. ಪೆನಿನ್ಸುಲರ್ ಅಂತ ಕರಿತೀವಿ. ಪೆನಿನ್ಸುಲರ್ ಅಂದ್ರೆ ಏನು? ಪೆನಿನ್ಸುಲರ್ ಅಂದ್ರೆ ಪರ್ಯಾಯ ದ್ವೀಪ. ಸುತ್ತಲೂ ನೀರಿದ್ದು, 3 ಕಡೆ ನೀರಿದ್ದು, ಒಂದು ಭಾಗ ಭೂಮಿ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ? ದ್ವೀಪ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಪೆನಿನ್ಸುಲರ್ ಅಂತ ಕರಿತೀವಿ ಮಕ್ಕಳ. ಅಂದ್ರೆ ಏನ್ ಗೊತ್ತಾ? ನೋಡಿ, ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ಲ್ಯಾಂಡ್. ಓಕೆ, ಇದು ಲ್ಯಾಂಡ್. ಇದ್ರ ಸುತ್ತಲೂ ಕೂಡ ನೀರು ಇದ್ರೆ, ಈ ಸುತ್ತಲೂ ನೀರಿದೆ, ನಡುವೆ ಮಾತ್ರ ಭೂಮಿ ಇದೆ. ಇದು ಲ್ಯಾಂಡ್. ಓಕೆ, ಲ್ಯಾಂಡ್. ದಿಸ್ ಇಸ್ ವಾಟರ್. ಓಕೆ, ವಾಟರ್. ಸೊ ಇದು ನೀರು, ಇದು ಲ್ಯಾಂಡ್. ಸೊ ಇದನ್ನ ನಾವೇನಂತ ಕರಿತೀವಿ? ಪೆನಿನ್ಸುಲರ್ ಅಂತ ಕರಿತೀವಿ. ಪೆನಿನ್ಸುಲರ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ ಮಕ್ಕಳ? ನಿಮ್ಗೆ ಇವಾಗ ಈ ಕಡೆ ಬಂದ್ರೆ ಅರಬ್ಬಿ ಸಮುದ್ರ, ಈ ಕಡೆ ಬಂದ್ರೆ ಬಂಗಾಳಕೊಲ್ಲಿ ಸಮುದ್ರ, ಕೆಳಗಡೆ ಬಂದ್ರೆ ಇಂಡಿಯನ್ ಓಷನ್ ಅಂದ್ರೆ ಹಿಂದೂ ಮಹಾಸಾಗರ. ಸೊ ಈ 3 ಮಹಾಸಾಗರಗಳ ನೀರಿನಿಂದ ಈ ನಮ್ಮ ಮಧ್ಯ ಭಾರತ ಮತ್ತೆ ದಕ್ಷಿಣ ಭಾಗಗಳು ಎಲ್ಲನೂ ಕೂಡ ನೀರಿನಿಂದ ಸುತ್ತುವರೆದಿದೆ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ದಿ ಪೆನಿನ್ಸುಲರ್ ಅಂದ್ರೆ ಪರ್ಯಾಯ ದ್ವೀಪ. ಸುತ್ತಲೂ ನೀರಿದೆ, ನಡುವೆ ಮಾತ್ರ ಲ್ಯಾಂಡ್ ಇದೆ. ಅದಕ್ಕೋಸ್ಕರ ನಾವು ಇದನ್ನ ಪೆನಿನ್ಸುಲರ್ ಅಂತ ಕರಿತೀವಿ. ನೋಡ್ಕೊಂಡ್ರ ಮಕ್ಕಳ?
Next, all around the peninsula is the coast. A coast is a place where the water of the sea meets land. There are also many islands in the Bay of Bengal and the Arabian Sea. An island is surrounded on all sides by sea. So, children, ಪರ್ಯಾಯ ದ್ವೀಪದ ಸುತ್ತಲೂ ಈ ಒಂದು ಪರ್ಯಾಯ ದ್ವೀಪದ ಸುತ್ತಲೂ ಈ ಪೆನಿನ್ಸುಲರ್ ಅನ್ನ ಸುತ್ತಲೂ ಕೂಡ ಕರಾವಳಿಯು ಒಂದು ಸಮುದ್ರದ ನೀರು ಭೂಮಿಯನ್ನ ಪೂರೈಸುವ ಸ್ಥಳವಾಗಿದೆ. ಏನು ಪರ್ಯಾಯ ದ್ವೀಪದ ಸುತ್ತ ಈ ಪೆನಿನ್ಸುಲರ್ನ ಸುತ್ತ ಕರಾವಳಿಯು ಅಂದ್ರೆ ಈ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸಮುದ್ರದ ನೀರು ಅಂದ್ರೆ ಈ ಪೆನಿನ್ಸುಲರ್ ಸುತ್ತ ಇರ್ತಕ್ಕಂಥ ಸಮುದ್ರದ ನೀರಿದೆ ಅಲ್ಲ, ಸೊ ಅದರಲ್ಲಿ ಒಂದು ಸಮುದ್ರದ ನೀರು ಭೂಮಿಯನ್ನು ಪೂರೈಸುವ ಸ್ಥಳವಾಗಿದೆ. ಅಂದ್ರೆ ಈ ಸುತ್ತಲೂ ನೀರಿದೆ, ಅಂದ್ರೆ ಈ ಸಮುದ್ರ ಇದೆ ಸುತ್ತಲೂ, ಆ ಸಮುದ್ರದಲ್ಲೇನೆ ಆ ಒಂದು ಪೆನಿನ್ಸುಲರ್ಗೆ ಸ್ವಲ್ಪ ಲ್ಯಾಂಡ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಪ್ಲೇಸ್. ಸೊ ಬಂಗಾಳದ ಕೊಲ್ಲಿಯಲ್ಲಿ ಅನೇಕ ದ್ವೀಪಗಳಿದ್ದಾವೆ, ಅಂದ್ರೆ ಈ ಬೇ ಆಫ್ ಬೆಂಗಾಲ್ ಅಂತೀವಲ್ವಾ. ಸೊ ಈ ರೀತಿ ಆ ಒಂದು ಸಮುದ್ರದಲ್ಲಿ ಅತಿ ಹೆಚ್ಚು ದ್ವೀಪಗಳು ಇವೆ. ಮತ್ತೆ ಅರಬ್ಬಿ ಸಮುದ್ರವು ದ್ವೀಪದಿಂದ ಎಲ್ಲಾ ಕಡೆಗಳಲ್ಲಿ ಸಮುದ್ರದಿಂದ ಆವೃತವಾಗಿದೆ. ಅಂದ್ರೆ ಅರಬ್ಬಿ ಸಮುದ್ರವು ದ್ವೀಪದಿಂದ ಎಲ್ಲಾ ಕಡೆಗಳಲ್ಲಿ, ಅಂದ್ರೆ ಅರಬ್ಬಿ ಸಮುದ್ರದಲ್ಲೂ ಕೂಡ ಈ ಪೆನಿನ್ಸುಲರು ಎಲ್ಲಾ ಕಡೆಗಳಲ್ಲಿ ಸಮುದ್ರದಿಂದ ಆವೃತವಾಗಿದೆ. ಅಂದ್ರೆ ಇವಾಗ ಇಲ್ಲಿ ಹೇಳ್ತಾ ಇರೋದು ಅಷ್ಟೇ ಮಕ್ಕಳ. ಸೊ ಏನು, ಆಲ್ ಅರೌಂಡ್ ದಿ ಪೆನಿನ್ಸುಲಾ ಇಸ್ ದಿ ಕೋಸ್ಟ್. ಎ ಕೋಸ್ಟ್ ಈಸ್ ಎ place where the water of the sea meets land. There are also many islands in the Bay of Bengal and the Arabian Sea, and Iceland is surrounded on all sides by sea. ಅಂದ್ರೆ ನೋಡಿ, ಈ ಪೆನಿನ್ಸುಲರ್ ಅಲ್ಲಿ ಈ ಅರಬ್ಬಿ ಸಮುದ್ರ ಇರ್ಬೋದು, ಈ ಬೇ ಆಫ್ ಬೆಂಗಾಲ್ ಇರ್ಬೋದು, ಈ ಇಂಡಿಯನ್ ಓಷನ್, ಅದರಲ್ಲಿ ಇಂಡಿಯನ್ ಓಷನ್ ಅರಬಿಯನ್ ಯಾವುದು ಸಿ ಮತ್ತೆ ಬೇ ಆಫ್ ಬೆಂಗಾಲ್, ಇದರಲ್ಲಿ ಈ ಸಮುದ್ರಗಳು ಆಗಿದ್ರೂ ಕೂಡ ಅದು ನೀರಿನಿಂದ ಕೂಡಿದ್ರೂ ಕೂಡ ಆ ಸಮುದ್ರದಲ್ಲಿ ಒಂದು ಭಾಗ ಲ್ಯಾಂಡ್ ಅಂದ್ರೆ ಒಂದು ಭಾಗವನ್ನ ಭೂಮಿಯಾಗಿ ಪ್ರೊವೈಡ್ ಮಾಡುತ್ತೆ. ಸೊ ಅದನ್ನ ನಾವು ಪೆನಿನ್ಸುಲರ್ ಅಂದ್ರೆ ಗೊತ್ತಾಯ್ತಲ್ವಾ. ಈ ಸಮುದ್ರ ಇದು ಸುತ್ತಲೂ ನೀರಿದೆ, ಇಲ್ಲೆಲ್ಲ ನಡುವೆ ಈ ಲ್ಯಾಂಡ್ ಅನ್ನ ಪ್ರೊವೈಡ್ ಮಾಡಿ. ಯಾವುದು ಲ್ಯಾಂಡ್ ಅನ್ನ ಪ್ರೊವೈಡ್ ಮಾಡಿದ್ದು? ಈ ಬೇ ಆಫ್ ಬೆಂಗಾಲ್ ಅಲ್ವಾ. ಅಂದ್ರೆ ಈ ಬಂಗಾಳ ಕೊಲ್ಲಿ ಸಮುದ್ರದಲ್ಲಿ ಸುತ್ತಲೂ ನೀರಿದೆ, ಆದ್ರೂ ಮಧ್ಯ ಭಾಗದಲ್ಲಿ ಎಲ್ಲ ಒಂದ್ ಕಡೆ ಲ್ಯಾಂಡ್ ಇದೆ. ಅಂದ್ರೆ ಈ ಮನುಷ್ಯರು ಕೂಡ ಆ ಒಂದು ಲ್ಯಾಂಡ್ ಅಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಲ್ಯಾಂಡ್ ಇದೆ. ಸೊ ಅಂದ್ರೆ ಅಲ್ಲಿ ಎಲ್ಲ ಯಾರಿರ್ತಾರೆ? ನಾನು ಹೇಳಿದೆ ಅಲ್ಲ, ಆದಿವಾಸಿ ಜನಗಳೇ ಇರ್ತಾರೆ ಅಂತ, ಟ್ರೈಬಲ್ ಪೀಪಲ್ಸ್ ಇರ್ತಾರೆ ಅಂತ ಹೇಳಿದ್ವಿಲ್ವಾ. ಸೊ ಆ ಒಂದು ಜನಾಂಗದವರು ಇರ್ತಾರೆ. ಸೊ ಗೊತ್ತಾಯ್ತಲ್ವಾ, ಇದು ಸುತ್ತ ಸಮುದ್ರ ಆಗಿದ್ರು ಕೂಡ ನಡುವೆ ಒಂದು ಭಾಗ ಭೂಮಿ ಅಂದ್ರೆ ಮನುಷ್ಯರು ವಾಸ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಲ್ಯಾಂಡ್ ಅನ್ನ ಪ್ರೊವೈಡ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ಅದೇ ರೀತಿ ಅರಬ್ಬಿ ಸಮುದ್ರದಲ್ಲೂ ಕೂಡ ಬೇರೆ ಬೇರೆಯ ದ್ವೀಪಗಳು ಅಂದ್ರೆ ಪೆನಿನ್ಸುಲರ್ಗಳು ಇದಾವೆ ಅನ್ನೋದನ್ನ ಇಲ್ಲಿ ಹೇಳಿರೋದು. ನಿಮ್ಗೆ ಅರ್ಥ ಆಯ್ತಲ್ವಾ? ಈ ಸಮುದ್ರಗಳು, ಈ ಬೇ ಆಫ್ ಬೆಂಗಾಲ್ ಅಂದ್ರೆ ಇಲ್ಲೆಲ್ಲ ಐತಿ ಮೇಡಮ್. ಬೇ ಆಫ್ ಬೆಂಗಾಲ್ ಅಲ್ಲಿ ಪೆನಿನ್ಸುಲರ್ ಅಂದ್ರೆ ಈ ಸಮುದ್ರ ಆಗಿರ್ಬೋದು, ಆದ್ರೆ ಸಮುದ್ರದ ನಡುಗಡ್ಡೆಗಳಲ್ಲಿ ಅಂದ್ರೆ ಮಧ್ಯಭಾಗದಲ್ಲಿ ನಮ್ಗೆ 1% ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ಇಮೇಜ್ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ, ಈ ಒಂದು ಇಮೇಜ್ ಕಾಣ್ತಾ ಇದೆ ಅಲ್ವಾ. ಸೊ ನೋಡಿ, ಸುತ್ತ ನೀರಿದೆ, ಆದ್ರೆ ನಡುವೆ ನೋಡಿ ಇಲ್ಲಿ ಲ್ಯಾಂಡ್ ಕಾಣ್ತಾ ಇದೆ, ಸ್ವಲ್ಪ ಜಾಗ ಕಾಣ್ತಾ ಇದೆ ಅಲ್ವಾ. ಈ ಒಂದು ಲ್ಯಾಂಡ್ ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಲೈಫ್ ನ ಲೀಡ್ ಮಾಡೋದಕ್ಕೂ ಕೂಡ ಒಂದು ಕಂಫರ್ಟಬಲ್ ಇರ್ತಕ್ಕಂಥ ಒಂದು ಪ್ಲೇಸಸ್ ಅಲ್ವಾ. ಸೊ ಯೋಗ್ಯವಾಗಿದೆ ಅಲ್ಲಿ ಮನುಷ್ಯರು ವಾಸ ಮಾಡೋದಕ್ಕೆ. ಸೊ ಈ ರೀತಿ ಇದು ಸುತ್ತಲೂ ನೀರಿದೆ, ನಡುವೆ ಏನಿದೆ? ಲ್ಯಾಂಡ್ ಇದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ, ಲ್ಯಾಂಡ್ ಇದೆ ಅಲ್ವಾ. ಸೊ ಈ ರೀತಿ ಈ ದೊಡ್ಡ ದೊಡ್ಡ ಮಹಾಸಾಗರಗಳ ನಡುವೆ ಒಂದು ಭಾಗ ಭೂಮಿಯನ್ನ ಪೂರೈಸತಕ್ಕಂಥ ಸಮುದ್ರಗಳಿದಾವಲ್ವಾ, ಈ ಒಂದು ಪೂರೈಸತಕ್ಕಂಥ ಸ್ಥಳವನ್ನ ನಾವು ಪೆನಿನ್ಸುಲಾ ಅಂತ ಕರಿತೀವಿ.
ಸಿಂಪಲ್ ಕಾನ್ಸೆಪ್ಟ್, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಿಲ್ಲ. ಪೆನಿನ್ಸುಲರ್ ಅಂದ್ರೆ ಈ ನೋಡಿ, ಈ ಸುತ್ತ ನೀರಿರುತ್ತೆ, ನಡುವೆ ಲ್ಯಾಂಡ್ ಇರುತ್ತೆ, ಗೊತ್ತಾಯ್ತಾ? ಸೊ ಈಗ ಅರಬ್ಬಿ ಸಮುದ್ರ ಅಂದ್ರೆ ನಮಗೆ ಎಲ್ಲಿ ನೋಡಿದ್ರು ನಮಗೆ ನೀರೇ ಕಾಣಿಸುತ್ತೆ, ಅದ್ರ ನಡುವೆ ಹೋದಾಗ ಈ ಅಂಡಮಾನ್ ನಿಕೋಬಾರ್ ಇದೆಲ್ಲ ಕೇಳಿದಿರಲ್ಲ, ಇವೆಲ್ಲ ಪೆನಿನ್ಸುಲರ್ ಅಲ್ವಾ? ಅಂದ್ರೆ ಸುತ್ತ ನೀರಿದೆ, ಸಮುದ್ರದ ಮಧ್ಯಭಾಗದಲ್ಲಿ ಎಲ್ಲೋ ಒಂದ್ ಕಡೆ ಲ್ಯಾಂಡ್ ಇದೆ, ಇದನ್ನ ನಾವು ಪೆನಿನ್ಸುಲರ್ ಅಂತ ಕರಿತೀವಿ. ಈ ಒಂದು ಬೇ ಆಫ್ ಬೆಂಗಾಲ್ ಇರ್ಬೋದು, ಅರೇಬಿಯನ್ ಸೀ ಇರ್ಬೋದು, ಇಂಡಿಯನ್ ಓಷನ್ ಇರ್ಬೋದು, ಇವೆಲ್ಲವೂ ಕೂಡ ದೊಡ್ಡ ದೊಡ್ಡ ಓಷನ್ಸ್ ಆಗಿದ್ರು ಕೂಡ ಎಲ್ಲೋ 1% ಲ್ಯಾಂಡ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಲ್ವಾ? ಲ್ಯಾಂಡ್ ಅಂದ್ರೆ ಸಮುದ್ರ ಮಧ್ಯಭಾಗದಲ್ಲಿ ಲ್ಯಾಂಡ್ ಅಂದ್ರೆ ನೀರಿರಲ್ಲ ಅಲ್ಲಿ, ಈ ಸಮುದ್ರ ಭಾಗದಲ್ಲೇ ಭೂಮಿ ತರ ಈಗ ನಾವೇನ್ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಿದ್ವೋ ಈ ರೀತಿ ಒಂದು ಲ್ಯಾಂಡ್ ಇರುತ್ತೆ. ಸೊ ಈ ಟೈಪ್ ಇರ್ತಕ್ಕಂಥ ಒಂದು ಲ್ಯಾಂಡ್ ಅನ್ನ ನಾವು ಪೆನಿನ್ಸುಲರ್ ಅಂತ ಕರಿತೀವಿ ಮಕ್ಕಳ. ಸೊ ನೀವು ಇಲ್ಲಿ ಆನ್ ಆಲ್ ಸೈಡ್ಸ್ ಬೈ ಸಿ ಅಂತ ಇದೆ ಅಲ್ವಾ, ಅಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿವರೆಗೆ ಮಾಡಿದ್ದೀನಿ ನಾನು, ಇಲ್ಲಿಗೆ ನೀವು ನಾನು ಇವತ್ತಿನ ಕ್ಲಾಸಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ನೀವು ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಕ್ಕಳ. ಅಂದ್ರೆ ಗೊತ್ತಾಯ್ತಲ್ವಾ? ಸುತ್ತ ನೀರಿರುತ್ತೆ, ನಡುವೆ ಲ್ಯಾಂಡ್ ಇರುತ್ತೆ. ಸೊ ಇದಿಷ್ಟನ್ನ ನೋಡ್ಕೊಂಡ್ರಿ ಅಲ್ವಾ? ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡ್ಲ? ಏನಾದ್ರೂ ಡೌಟ್ ಇದ್ರೆ ನನಗೆ ಕೇಳಿ. ಸುತ್ತ ಪೆನಿನ್ಸುಲರ್ ಅಂದ್ರೆ ಸುತ್ತ ನೀರಿರುತ್ತೆ, ಮಧ್ಯಭಾಗದಲ್ಲಿ ಲ್ಯಾಂಡ್ ಇರುತ್ತೆ. ಇದು ನಿಮ್ಮ ಸಿಂಪಲ್ ಕಾನ್ಸೆಪ್ಟ್. ಓಕೆ, ದ ಲ್ಯಾಂಡ್ ಸರೌಂಡೆಡ್ ಬೈ ದಿ ವಾಟರ್. Okay, dear students, in next class I am coming with the new topics. Thank you.